ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜುಗೌಡರು ನಮ್ಮ ಜೊತೆ ಇದ್ದಾರೆ. ಚುನಾವಣಾ ನಾಮಪತ್ರಕ್ಕೆ ಸಲ್ಲಿಸ್ತಾ ಇದ್ದಾರೆ. ಈ ವಿಚಾರ ಕುರಿತಂತೆ ಖುದ್ದು ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದೀರಾ. ಈ ಚುನಾವಣೆಯ ವಿಚಾರಗಳೇನು ಸರ್? ಈ ಚುನಾವಣೆ ವಿಚಾರ ಒಂದು ಬೇರೆ ಬೇರೆ ಲೆವೆಲ್ ನಲ್ಲಿವೆ. ಒಂದು ನ್ಯಾಷನಲ್ ಲೆವೆಲ್ ನಲ್ಲಿ ಯಾರ್ದು ದುರಾಡಳಿತ ಯಾರ್ದು ಇದು ಅಂತ ನೋಡ್ಬೋದು. 10 ವರ್ಷ ಅವಕಾಶ ಕೊಟ್ಟಿದ್ದೀವಿ ಮೋದಿ ಸರ್ಕಾರಕ್ಕೆ. ಅವ್ರು ಏನ್ ಕೊಟ್ಟಿದ್ದಾರೆ ನಮ್ಗೆ? ಅವ್ರು ಕೊಟ್ಟಿರೋದು ಬೆಲೆ ಏರಿಕೆ, ನಿರುದ್ಯೋಗ, ನಮ್ಮ ಲಡಾಖಿನ ಜಾಗ ಚೈನಾಗ್ ಕೊಟ್ಟಿದ್ದಾರೆ. ಈ ತರ ಮಣಿಪುರ್ ಅಂತ ಒಂದು ರಾಜ್ಯ ಸುಟ್ಟು ಹೋಗ್ತಾ ಇರೋ ಸಂದರ್ಭದಲ್ಲಿ ಮಣಿಪುರ ನಮ್ಮ ದೇಶದ ಭಾಗನ ಅಂತ ಅವ್ರಿಗೆ ಗೊತ್ತೇ ಆಗಿಲ್ಲ. ಆ ತರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದ್ದಾರೆ. ಈ ತರ ಎಲ್ಲಿ ನೋಡಿದ್ರು ಅಷ್ಟು ಒಂದು 10 ವರ್ಷ ಅಷ್ಟು ಒಳ್ಳೆ ಅವಕಾಶ ಸಿಕ್ಕಿದ್ದು ಹಾಳು ಮಾಡಿದ್ದಾರೆ. ಡಿಮಾನಿಟೈಸೇಷನ್ ಜ್ಞಾಪಕ ಇದೆ, ಅದ್ರಿಂದ ಏನ್ ಪರಿಣಾಮ ಬಂತು? ಅರ್ಥಶಾಸ್ತ್ರ ಏನೋ ಇದು ನಮ್ಮ ಆರ್ಥಿಕ ಪರಿಸ್ಥಿತಿ ಕುಸಿದು ಬಿದ್ದೋಯ್ತು. ಅದಾದ್ಮೇಲೆ ಈ ತರ ಯೂಸ್ಲೆಸ್ ಕೆಲಸ ಮಾಡ್ಕೊಂಡು ಬರೀ ಘೋಷಣೆ, ಬರೀ ಭಾಷಣ, ಬರೀ ಸುಳ್ಳು ಅಷ್ಟರಲ್ಲೇ ಇದ್ದಾರೆ. ಅದಕ್ಕೆ ಜನ ಇವಾಗ ಸಾಕು, ಕೊಟ್ಟಿದ್ದೀವಿ 10 ವರ್ಷ ನಿಮ್ಗೆ, ಇವಾಗ ವಾಪಸ್ ಕಾಂಗ್ರೆಸ್ಗೆ, ಇಂಡಿಯಾ ಅಲಯನ್ಸ್ಗೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ನಿರ್ಧಾರ ಮಾಡಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ನೋಡೋದಾದ್ರೆ ಏನೇನೆಲ್ಲ ಕೆಲಸಗಳಾಗಬೇಕಾಗಿದೆ, ಮತ್ತೆ ಇಂದಿನ ಸಂಸದರಿಗೆ ಹೋಲಿಕೆ ಮಾಡಿದ್ರೆ ತಾವು ಈಗ ಸಂಸದರಾಗಿ ಆಯ್ಕೆ ಆದ್ರೆ ಏನೇನೆಲ್ಲ ಭರವಸೆ ಕೊಡ್ತೀರಿ ಸರ್ ಮತದಾರರಿಗೆ ಸಿಗೋದಿರ್ಬೋದು? ಎರಡ್ ಮೂರು ಇದೆ. ಒಂದು, ಇವಾಗ ನಿಮ್ಗೆ ಗೊತ್ತಿರೋದು ಟ್ರಾಫಿಕ್ ಸಮಸ್ಯೆ, ನೀರಿನ ಸಮಸ್ಯೆ, ಈ ತರ ರೈಟ್. ಇವಾಗ ಬೆಂಗಳೂರು ಉತ್ತರ ಏನಿದೆ ಅದು ಹೊಸ ಬೆಂಗಳೂರು. ಇಲ್ಲೇ ನಮ್ಮ ನಗರ ಬೆಳೀತಾ ಇರೋದು ಇದೇ ಜಾಗದಲ್ಲಿ. ಸೊ ಇಂಥ ಸಿಚುವೇಶನ್ ನಲ್ಲಿ ನೀವು ನೋಡಿದ್ರೆ ಟ್ರಾಫಿಕ್ ಬಗ್ಗೆ ನಾವು ಆಗ್ಲೇ ನಾನೇ ಲೀಡ್ ತಗೊಂಡು ಮೆಟ್ರೋ ಫೀಡರ್ ಬಸ್ಸಸ್ನ ಲಾಂಚ್ ಮಾಡಿರೋದು. ಇವಾಗ ಇದು ಹೆಬ್ಬಾಳ್ ಫ್ಲೈಓವರ್ನ ನಾವು ಇನ್ನೂ ಎಕ್ಸ್ಟ್ರಾ ಲೇನ್ಸ್ ಹಾಕ್ತೀವಿ. ಏನ್ ಸಮಸ್ಯೆ ಇದೆ ಅದನ್ನ ಸಾಲ್ವ್ ಮಾಡಕ್ಕೆ ನಾವು ಬಂದಿದ್ದೀವಿ. ಆಗಲೇ ತೋರಿಸಿದ್ದೀವಿ. ಅವರು ಇವಾಗ ನಾನು ಈ ಸಬರ್ಬನ್ ರೈಲ್ಗೆ ಮೊದಲಿಂದ ಒತ್ತಾಯ ಮಾಡಿಕೊಂಡು ಬಂದಿದ್ದೀನಿ. ಅದನ್ನು K-Ride ಅಂತ ಸ್ಥಾಪನೆ ಮಾಡಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಬಂದರು, 40 ತಿಂಗಳಲ್ಲಿ ಮುಗಿಸ್ತೀನಿ ಅಂತ ಘೋಷಣೆ ಮಾಡಿದ್ರು. 20 ತಿಂಗಳ ಮೇಲೆ ಆಗೋಗಿದೆ, ಏನು ಪ್ರೋಗ್ರೆಸ್ ಕಾಣಿಸ್ತಾ ಇಲ್ಲ. ಸೊ ಬರೀ ಈ ಥರ ಸುಳ್ಳು ಘೋಷಣೆ, ಸುಳ್ಳು ಭಾಷಣ, ಜನರಿಗೆ ಯಾಮಾರಿಸೋದು ಅಷ್ಟೇ ಆಗಿದೆ ಅವ್ರದ್ದು. ಅವೆಲ್ಲ ಏನೋ ಆಗದೆ ಇದ್ರೆ ಏನೋ ಒಂದು ಕೋಮು ಗಲಭೆ, ಒಂದು ಗಲಾಟೆ ಸೃಷ್ಟಿ ಮಾಡೋದು ಅಷ್ಟೇ. ಚುನಾವಣೆಯಲ್ಲಿ ಲೋಕಲ್ ಕ್ಯಾಂಡಿಡೇಟ್ ವರ್ಸಸ್ ಹೊರಗಿನವ್ರ ವಿಚಾರ ಏನಾದ್ರು ತಾವು ಪ್ರಸ್ತಾಪ ಮಾಡ್ತೀರಾ ಎಲೆಕ್ಷನ್ ಕ್ಯಾಂಪೇನ್? ನಾನ್ ಮಾಡ್ಬೇಕಾಗಿಲ್ಲ, ನೀವೇ ಮಾಡ್ತಾ ಇದ್ದೀರಾ, ಜನ ಮಾಡ್ತಾ ಇದ್ದಾರೆ. ಏಕೆಂತಂದ್ರೆ ಇಲ್ಲೇ ಹುಟ್ಟು ಬೆಳೆದಿರೋರು, ಇಲ್ಲೇ ನಮ್ ನಗರ ಹೇಗ್ ಬೆಳೀತಾ ಇದೆ, ಹೇಗ್ ಬದಲಾಯಿಸ್ತಾ ಇದೆ ಅಂತ ನೋಡಿ ಅಂತ ಜನ ಬೇಕು. ಪ್ರಪಂಚದಲ್ಲಿ ಒಳ್ಳೆ ತಿಳುವಳಿಕೆ ತಗೊಂಡು ಚೆನ್ನಾಗಿ ಓದ್ಕೊಂಡು ಬಂದಿರೋರು ಇಲ್ಲಿ ನಮ್ಮ ಸೊಲ್ಯೂಷನ್ಸ್, ನಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಕೊಡ್ತಾರೆ ಅಂತ ಭಾವಿಸಿದ್ದಾರೆ. ಸೊ ಅದಕ್ಕೆ ಇದನ್ನೆಲ್ಲ ನೋಡಿ ನಮ್ಮ ಪಾರ್ಟಿ ಒಂದು ಸೂಕ್ತ ಅಭ್ಯರ್ಥಿ ಕೊಟ್ಟಿದ್ದಾರೆ ಅಂತ ನಮಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಜನ. ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಗಳಲ್ಲೂ ಈ ಬಾರಿ ಯಾವ ರೀತಿ ಫಲಿತಾಂಶ ಬರುತ್ತೆ ಸರ್? ಕಾಂಗ್ರೆಸ್ ಪರವಾದ ಟೀಮ್ ಬೆಂಗಳೂರು ಈ ಸತಿ ಸ್ವೀಪ್ ಮಾಡ್ತೀವಿ. ಬೆಂಗಳೂರನ್ನ ಇಡೀ ಬೆಂಗಳೂರು ಸ್ವೀಪ್, ಇಡೀ ಕರ್ನಾಟಕ ಸ್ವೀಪ್ ಅಂತ ಹೇಳ್ತೀವಿ. ಇದಿಷ್ಟು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರೊಫೆಸರ್ ರಾಜುಗೌಡ ಅವರ ಮತ್ತು ಈ ಬಾರಿ ಬೆಂಗಳೂರು ಉತ್ತರ ಸೇರಿದಂತೆ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ನಾವು ಗೆಲ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.